ಅಣ್ಣನ ಕೇಳೋಣ ಇಲ್ಲಿದ್ದಾರೆ. ಅಣ್ಣ ಇಲ್ಲಿ ಪಾರ್ಕಿಂಗ್ ಎಲ್ಲಿ? ವಾಸ್ ಲೀಡ್ ಬೈ ಹಿಸ್ ಹೈನೆಸ್ ಶ್ರೀ ಜಯ ಚಾಮರಾಜ ಒಡೆಯರ್ ಬಹದ್ದೂರ್. ಓ ಗುರು, ನಮ್ಮ ಮೈಸೂರು ಮಹಾರಾಜರು ಇದೆ. ಇಲ್ಲಿ ಸೆಂಚುರಿ ಕ್ಲಬ್ ಇದೆ, ಗ್ರೀನರಿ ಇದೆ, ಅಲ್ಲಿ ಕಾಣಿಸ್ತಾ ಇರೋ ಲೈಬ್ರರಿ ಇದೆ. ಗುರು ಇದ ಪಾರ್ಕಿಂಗು? ಇದು ನಂಗೂ ಗೊತ್ತು, ನಾನೇ ಮರ್ತೋಗ್ಬಿಟ್ಟಿದ್ದೆ. ಬಟ್ ಕ್ಲೋಸ್ ಮಾಡ್ಬಿಟ್ಟವ್ರು ಇಲ್ಲಿ. ಸ್ಕ್ಯಾಮ್ ಮಾಡ್ಬಿಟ್ಟವ್ರೆ. ಪಾರ್ಕಿಂಗ್ ಇಲ್ಲ, ಮಣ್ಣಾಗಟ್ಟಿ ಇಲ್ಲ. ಪಾರ್ಕಿಂಗ್ ಇಲ್ಲೇ ಐತೆ. ಪೀಕಾಕು ಮತ್ತೆ ರೈನೋಸರಸ್ಸು ರೊಮ್ಯಾನ್ಸ್ ಮಾಡ್ತಾ ಇದೆ ನೋಡಿ. ಅಣ್ಣ ನಾನು ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದೀನಿ ಇಲ್ಲಿ ಗ್ಲಾಸಲ್ಲಿ. ಹಂಗೆ ಬಟ್ ದೇವರಾಣೆ ಗುರು, ಇವ್ರು ಎಲ್ಲಾರ ಮುಂದೆ ಕಡೆ ಇವ್ರು ಯಾರು ಅಂತ ನಂಗೆ ಗೊತ್ತೇ ಇಲ್ಲ. ಕ್ಯಾಮ್ರಾ ಇಟ್ಕೊಂಡು ಇಲ್ಲಿ ಇವ್ರ ಮುಂದೆ ಮಾತಾಡೋದಕ್ಕೆ ಭಯ ಆಗ್ತೈತಿ. ಹೆಂಗ ರೆಸ್ಪಾನ್ಸ್ ಬಂದ್ರೆ ಓಕೆ, ಇಲ್ಲ ಅಂದ್ರೆ ಓಕೆ, ಅಂಡರ್ಸ್ಟ್ಯಾಂಡ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಲ್ಲಿ ನಾನು ಇನ್ನೂ ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ, ಏನು ನೋಡೋಕೆ ಹೋಗ್ತೀನಿ, ಏನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ತೋರಿಸ್ತೀನಿ. ಓಕೆ, ಲೆಟ್ಸ್ ಗೋ. ಈಗ ನಾವು ಬಂದು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಮುಂದೆಗಡೆ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಎಂ ವಿಶ್ವೇಶ್ವರಯ್ಯ ಸೆಂಟ್ರಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಬಿಟ್ಟು ಮುಂದೆ ಬರುವ ಸರ್ಕಲ್ ಯಾವುದು? ಏನೋ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಬಟ್ ಏನು ಮಾಡ್ತಾ ಇದ್ದೀನಿ, ಏನು ಮಾಡಬೇಕು ಏನೂ ಅರ್ಥನೇ ಆಗ್ತಾ ಇಲ್ಲ. ಏನೇನೋ ಮಾಡ್ತಾ ಇದ್ದೀನಿ. ದೇವ್ರಾಣೆಗೂ ಏನೋ ಯೋಚನೆ ಮಾಡ್ಕೊಂಡು ಮಾಡಿದೆ, ಮಾಡಿಬಿಡ್ಬೋದು ಯೂಟ್ಯೂಬು, ಏನಿದೆ ದೊಡ್ಡ ವಿಷಯನ ಅಂತಂದ್ಬಿಟ್ಟು. ಬಟ್ ಆದರೆ ಸಿಕ್ಕಾಪಟ್ಟೆ ಕಲಿಬೇಕು ಗುರು. ಎಡಿಟಿಂಗ್ ಮಾಡಬೇಕು, ಎಡಿಟಿಂಗ್ ಬಿಟ್ಟು ಪೋಸ್ಟ್ ಹಾಕಬೇಕು, ಪೋಸ್ಟ್ ಹಾಕಿದಾದ್ಮೇಲೆ ಸರಿಯಾಗಿರೋ ತಮ್ನೇಲ್ ಹುಡುಕ್ಬೇಕು, ತಮ್ನೇಲೆಲ್ಲ ಹುಡುಕಿದ್ದಾದ್ಮೇಲೆ ವಿಡಿಯೋ ರೀಚೇ ಆಗಲ್ಲ. ಯಾಕೆ ಅಂದರೆ ಎಡಿಟ್ ಮಾಡೋವಾಗ ಸಕ್ಕತ್ತಾಗಿರುತ್ತೆ, ಭಾರಿ ಮಜಾ ಕೊಡುತ್ತೆ. ಎಡಿಟ್ ಎಲ್ಲ ಮಾಡಿದ್ದಾದ್ಮೇಲೆ ವೀಡಿಯೋ ನೋಡೋಕ್ಕೂ ಚೆನ್ನಾಗೂ ಇರುತ್ತೆ. ಎಲ್ಲ ಆಗಿದ್ಮೇಲೆ ಪೋಸ್ಟ್ ಮಾಡಿದ್ದಾದ್ಮೇಲೆ ವೀಡಿಯೋ ನೋಡ್ತೀವಲ್ಲ, ಅವಾಗೇ ಅನ್ಸೋದು ವಡೆ ಥರ ಇದೆ ಅಂದ್ಬಿಟ್ಟು. ಆ ವಡೆ ಎಡಿಟಿಂಗ್ನ ಆದಷ್ಟು ಬೇಗ ಸ್ವಲ್ಪ ಪ್ರೋ ಎಡಿಟಿಂಗ್ ಮಾಡೋದಕ್ಕೆ ಇನ್ನೂ ಕಲಿಯೋದಿದೆ. ಸೊ ಆಲ್ರೆಡಿ ನಾನು ಯೂಟ್ಯೂಬಲ್ಲೇ ವೀಡಿಯೋಸ್ ನೋಡ್ಕೊಂಡು ಕಲಿತಾ ಇದ್ದೀನಿ. ಇನ್ನೂ ಕೆಲವೊಬ್ರು ನನ್ನ ಫ್ರೆಂಡ್ಸು ಅವರು ಇವರು ಎಲ್ಲ ವೀಡಿಯೋಸ್ ಮಾಡೋದನ್ನ ನೋಡಿ ಸ್ವಲ್ಪ ಕಾಪಿ ಕ್ಯಾಟ್ ಥರ ಆಗ್ತಾ ಇದ್ದೀನಿ. ನಾನು ಕಾಪಿ ಮಾಡ್ತಾ ಇದ್ದೀನಿ, ಯೂನಿಕ್ನೆಸ್ ಏನೂ ಇಲ್ಲ. ಆಗಲೇ ಇಲ್ಲೊಂದು ಆಕ್ಸಿಡೆಂಟ್ ನೋಡಿದೆ, ಸೇಮ್ ಇದೇ ರೀತಿ ಒಂದು ಅಣ್ಣ ಆಕ್ಸಿಸೋ ಇಲ್ಲ ಆ್ಯಕ್ಟಿವನೋ ಗೊತ್ತಿಲ್ಲ, ಹಿಂದೆಗಡೆ ಹೋಗ್ತಾ ಇದ್ರು. ಸಡನ್ನಾಗಿ ಎಲ್ಲೋ ಬೋರ್ಡ್ ಒಂದು ಕಾರು ಸ್ವಿಫ್ಟ್ ಡಿಸೈರ್, ಅವ್ರೇನು ಮಾಡಿದ್ರು ಬ್ರೇಕ್ ಹಿಡಿದ್ಬಿಟ್ರು. ಬ್ರೇಕ್ ಹಿಡಿದ ತಕ್ಷಣ ಇವ್ರು ಏನು ಮಾಡೋಕ್ಕಾಗತ್ತೆ, ಆಲ್ರೆಡಿ ಗಾಡಿ ಲೋಡ್ ಇತ್ತು. ಇದೇ ರೀತಿ ಸೇಮ್ ಇಲ್ಲೇನು ಕಾಣಿಸ್ತಿದೆ ನಿಮಗೆ, ಇದೇ ರೀತಿ ಲೋಡ್ ಇತ್ತು ಅದು. ಅವ್ರೇನು ಮಾಡಿದ್ರು ಬ್ರೇಕ್ ಹಿಡಿದ ತಕ್ಷಣ ಎತ್ಕೊಂಡೋಗಿ ಹಿಂದೆ ಗುದ್ದಿದ್ರು. ಬಟ್ ಇಲ್ಲಿ ತಪ್ಪೇನು ಅಂದರೆ ಕಾರ್ ಒಂದು ತಪ್ಪಿದೆ, ಟೂ ವೀಲರ್ ಅವ್ರದ್ದು ತಪ್ಪಿದೆ. ಗಾಡಿ ಓಡಿಸೋವಾಗ ಇಬ್ಬರು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕು. ಒಂದು, ಅವರು ಸಡನ್ ಬ್ರೇಕ್ ಹಾಕಿದ್ದು ತಪ್ಪು. ಎರಡನೇದು, ಇವರು ಸ್ಪೀಡ್ ಲಿಮಿಟಲ್ಲಿ ಇದ್ದಿದ್ದಿದ್ರೆ ಅವ್ರಿಗೂ ಗುದ್ದುತ್ತಾನೂ ಇರಲಿಲ್ಲ. ಈಗ ಇಲ್ಲೇನಾಯಿತು ಅಂದರೆ ಅವ್ರು ಗುದ್ದಿದ್ದೆಲ್ಲನೂ ಹೋಗಲಿ, ಗುದ್ದಿದ್ದಾದ್ಮೇಲೆ ಸೈಡಿಗೆ ನಿಂತ್ಕೊಂಡು ಮಾತಾಡಬೇಕಲ್ವ. ಆ ಎಣ್ಣ ಹಿಂದೆನೂ ತಿರುಗಿ ನೋಡಿದೆ, ಇಷ್ಟ ಬಂದಂಗೆ ಅಪ್ಪನಷ್ಟಕ್ಕೆ ಹೊಟ್ಟೋಗ್ಬಿಟ್ಟ. ಸೊ ದ್ಯಾಟ್ಸ್ ಹೌ ಲೈಫ್ ಈಸ್. ಈಗ ನಾವು ಹೊರಡುವ ಸಮಯ, ಸಿಗ್ನಲ್ ಬಿಡ್ತು. ಇಲ್ಲಿಂದ ನಾನು ನೆಕ್ಸ್ಟ್ ಹೋಗಿದ್ದೆ ರೈಟ್ ತೊಗೊಂಡು ಮನೆ ಕಡೆ ಹೋಗ್ಬೇಕಾದ್ರೆ ಫಸ್ಟ್ ನಾವು ಈ KR ಸರ್ಕಲ್ ಕ್ರಾಸ್ ಮಾಡಬೇಕು. KR ಸರ್ಕಲ್ ಕ್ರಾಸ್ ಮಾಡಕ್ಕೆ ನಾನು ಈ ಕಡೆ ರೈಟ್ ತೊಗೊಳಲ್ಲ ಯಾವಾಗ. ನಾನು ಯಾವಾಗ ಏನು ಮಾಡ್ತೀನಿ, KR ಸರ್ಕಲ್ ರೈಟ್ ತೊಗೊಳಲ್ಲ, ಈ ಒಳಗಡೆ ಕಬ್ಬನ್ ಪಾರ್ಕ್ ಒಳಗಡೆ ಬರ್ತೀನಿ ಯಾವಾಗ. ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ. ಬಟ್ ಒಂದೇ ರೀಸನ್ ಏನು ಅಂದರೆ ಟ್ರಾಫಿಕ್ ಅವಾಯ್ಡ್ ಮಾಡೋಕ್ಕೆ. ಬಟ್ ಸಿಗ್ನಲ್ಸು ಏನು ಇರಲ್ಲ, ಇಲ್ಲಿ ಖಾಲಿ ಇರುತ್ತೆ ರೋಡು. ಅದಕ್ಕೆ ಇಲ್ಲಿ ಏನೇನೋ ಇದೆ. ಇಲ್ಲಿ ಸೆಂಚುರಿ ಕ್ಲಬ್ ಇದೆ, ಗ್ರೀನರಿ ಇದೆ, ಅಲ್ಲಿ ಕಾಣಿಸ್ತಾ ಇರೋ ಲೈಬ್ರರಿ ಇದೆ. ನಾನು ಬುಕ್ಸ್ ಅಂತೂ ಅಷ್ಟೊಂದು ಓದಲ್ಲ, ತುಂಬ ಜನ ರೆಕಮೆಂಡ್ ಮಾಡ್ತಾರೆ ಬುಕ್ಸ್ ಓದೋದಕ್ಕೆ. ಆ್ಯಕ್ಚುಲಿ ಬುಕ್ಸ್ ಓದಬೇಕು. ಸೊ ಹಿಂಗಿಂದ ಹೋದರೆ ನಾವು ಹೈಕೋರ್ಟಿಗೆ ಹೋಗ್ತೀವಿ, ವಿಠಲ್ ಮಲಿಯಾರ್ ರೋಡ್, MS ಬಿಲ್ಡಿಂಗ್. ನಾನೀಗ ಕರ್ಕೊಂಡು ಹೋಗ್ತಾ ಇರೋದು ನಿಮ್ಮನ್ನ ಹೈಕೋರ್ಟ್ ಹತ್ರಕ್ಕೆ. ಲೆಟ್ಸ್ ಗೋ ಟು ಹೈಕೋರ್ಟ್ ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ, ಒಳಗಡೆ ಮಾಡಿದ್ದೀನಿ ಅಂದರೆ ನಾನು ಎತ್ಕೊಂಡೋಗಿ ಪರಪ್ ನಗರಕ್ಕೆ ಹಾಕ್ತಾರೆ ಅಷ್ಟೇ. ಸೊ ಇಲ್ಲಿ ನೋಡಿ, ಚಾಮರಾಜೇಂದ್ರ ಉದ್ಯಾನವನ ಕಬ್ಬನ್ ಪಾರ್ಕ್, ಮೆಜೆಸ್ಟಿಕ್ ಬಿಲ್ಡಿಂಗ್ ಅಂತ ತೋರಿಸ್ತೀನಿ ನಿಮ್ಗೆಲ್ಲರಿಗೂ, ಮಸ್ತಾಗಿರೋದು. ಸೊ ಇದೇ ಆ ಬಿಲ್ಡಿಂಗು. ಬೆಂಗಳೂರು ಅಂದರೆ ಫಸ್ಟು ತೋರಿಸೋದೆ ಯಾವುದೇ ನ್ಯೂಸ್ ಚಾನಲ್ಲಾಗಲಿ, ಇಲ್ಲ ಅಂದರೆ ಏನೇ ಒಂದು ಆದರೂ ಫಸ್ಟು ತೋರಿಸೋದೆ ವಿಧಾನಸೌಧ.
ನೋಡಿ ಫಾರಿನರ್ಸ್ ಇದ್ದಾರೆ, ಯಾರ್ಯಾರೋ ಕೆಲವರು ಫೋಟೋ ಶೂಟ್ಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕೆಂಪೇಗೌಡರದ್ದು ವಿಗ್ರಹ ಇದೆ. ಇಲ್ಲಿ ಯಾರ ವಿಗ್ರಹ ಇದೆಯೋ ಗೊತ್ತಿಲ್ಲ. ಇಲ್ಲಿ ಬಸವಣ್ಣಂದು, ಅಲ್ಲಿ ಅಂಬೇಡ್ಕರ್ ಅವ್ರದ್ದು. ಸೊ ಇಲ್ಲಿಂದ ನಾವು ವ್ಲಾಗ್ನ ಯಾವ ರೀತಿ ಕಂಟಿನ್ಯೂ ಮಾಡೋದು ನೋಡೋಣ. ಇಲ್ಲಿ ನೋ ಎಂಟ್ರಿ ಇದೆ, ಪ್ರವೇಶ ಇಲ್ಲ ಅಂತ ಇದೆ. ನಾವು ಇವಾಗ ಪಾರ್ಕಿಂಗ್ ಮಾಡಬೇಕು. ಎಲ್ಲಿ ಪಾರ್ಕಿಂಗ್ ಮಾಡೋದು ನಮ್ಮ ಅಪುರಾಣೆ ಗೊತ್ತಿಲ್ಲ. ನೋಡೋಣ, ಕಬ್ಬನ್ ಪಾರ್ಕ್ ಒಳಗಡೆನೆ ಪಾರ್ಕ್ ಮಾಡ್ಬೋದಾ ಅಂತ. ಯಾರಾದರೂ ಬಂದರೆ ಪಾರ್ಕ್ ಎಲ್ಲಿ ಮಾಡ್ಬೋದು ಏನು ಅಂತ ಅಂದ್ಬಿಟ್ಟು ಇವಾಗ ನನ್ನ ಎಕ್ಸ್ಪೀರಿಯನ್ಸ್ ನೋಡಿ ನೀವು ತಿಳ್ಕೊಂಡಿರಂತೆ. ಬನ್ನಿ ನೋಡೋಣ. ಮತ್ತೆ ನಾವು ಕಬ್ಬನ್ ಪಾರ್ಕ್ ಒಳಗೆ ಹೋಗೋಣ. ಅಲ್ಲಿಂದ ಏನಾದರೂ ಬಂದು ಪಾರ್ಕ್ ಮಾಡ್ಬೋದಾ, ಲೆಟ್ಸ್ ಸಿ. ಈಗ ನಾನು ಕಬ್ಬನ್ ಪಾರ್ಕ್ ಒಳಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಯಾರನ್ನಾದ್ರೂ ಕೇಳೋಣ ಪಾರ್ಕಿಂಗ್ ಎಲ್ಲಿದೆ ಏನು ಅಂತ. ಸೆಕ್ಯೂರಿಟಿ ಅಣ್ಣನ ಕೇಳೋಣ, ಇಲ್ಲಿದ್ದಾರೆ. ಅಣ್ಣ ಇಲ್ಲಿ ಪಾರ್ಕಿಂಗ್ ಎಲ್ಲಿ? ಫಸ್ಟ್ ಲೆಫ್ಟ್. ಥ್ಯಾಂಕ್ಸ್ ಅಣ್ಣ. ಅಣ್ಣ ಸಖತ್ತಾಗಿ ಹೇಳ್ದ, ಮಗನೇ ಗೊತ್ತಿಲ್ವೋ ಅನ್ನೋ ರೀತಿಯಲ್ಲಿ ನೋಡ್ಬಿಟ್ಟು ಫಸ್ಟ್ ಲೆಫ್ಟ್ ಅಂತ. ಗುರು ಇದ ಪಾರ್ಕಿಂಗು? ಇದು ನಂಗೂ ಗೊತ್ತು ಗುರು, ನಾನೇ ಮರ್ತೋಗ್ಬಿಟ್ಟಿದ್ದೆ. ಬಟ್ ಕ್ಲೋಸ್ ಮಾಡ್ಬಿಟ್ಟವ್ರು ಇಲ್ಲಿ. ಇಲ್ಲೇ ಗುರು ಪಾರ್ಕ್ ಮಾಡ್ತೀವಿ, ಮುಂಚೆ ಇಲ್ಲ ಗುರು. ಸ್ಕ್ಯಾಮ್ ಆಗ್ಬಿಟ್ಟವ್ರೆ. ಆಗ್ಲೇ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಈಗ ಇಲ್ಲಿ ನೋಡಿದ್ರೆ ತಣ್ಣಗೈತೆ. ಎಲ್ಲಿ ಪಾರ್ಕಿಂಗು? ಪಾರ್ಕಿಂಗ್ ಯಾಕೆ ರಜೆ ಇದು? ಪಾರ್ಕಿಂಗ್ ಇಲ್ಲ, ಮಣ್ಣಗಟ್ಟಿ ಇಲ್ಲ. ಪಾರ್ಕಿಂಗ್ ಇಲ್ಲೇ ಐತೆ. ಏನ್ ಗುರು ಹೋದ್ರೆ ಹೋಗ್ತಾನೆ ಇದ್ದೀರಿ ಪೇ ಪಾರ್ಕಿಂಗ್. ಅಮ್ಮ ಇಲ್ಲಿಂದ ನಡ್ಕೊಂಡು ಹೋಗೋನು ಯಾವನು? ಇಷ್ಟು ದೂರ ಹೋಗ್ಬೇಕಾ? ಇಲ್ಲೇ ಐತೆ ಪಾರ್ಕಿಂಗ್. ಅಮ್ಮ ಲೆಟ್ಸ್ ಗೋ. ಅಣ್ಣ ಎಲ್ಲಣ್ಣ? ಓಕೆ, ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಈಗ ನಾನು ಹೋಗೋಣ. ಈಗ ನೋಡೋಣ ಎಲ್ಲಿ ಹೋಗೋದು ಏನು ಅಂತ. ಲೆಟ್ಸ್ ಗೋ. ನಾನಿದು ತೊಗೊಂಡಿದ್ದ ಟಿಕೆಟ್ ಬಂದ್ಬಿಟ್ಟು ಜವಾಹರ್ ಬಾಲಾ ಭವನ್. ಅಡಲ್ಟಿಗೆ 20 ರೂಪಾಯಿ, ಟ್ರೈನಿಗೆ 30 ರೂಪಾಯಿ, ಬರೀ 50 ರೂಪೀಸ್ ಆಯ್ತು ಅಷ್ಟೇ. ಸೊ ಕಂಪ್ಲೀಟ್ ನಾನು ಎಕ್ಸ್ಪ್ಲೋರ್ ಮಾಡ್ಬೋದು. ಇನ್ನೊಂದು ಬೋಟಿಂಗ್ ಇದೆ, ಆ ಬೋಟಿಂಗ್ ಬೇಡ ಅಂತ ಇದು ಮಾಡಿದೆ. ನಾವು ಹೋಗೋದು ಅದೇ ಟ್ರೈನಿಗೆ. ಇಲ್ಲೆಲ್ಲ ಮಕ್ಕಳು ಆಟಾಡ್ತಾ ಇದ್ದಾರೆ. ಕಿಡ್ಸ್ ಪ್ಲೇ ಗ್ರೌಂಡ್ ಇದೆ. ಇದು ಕಂಪ್ಲೀಟ್ ಐ ಥಿಂಕ್ ಫ್ರೀ ಇದು, ಯಾಕೆಂದರೆ ಇಲ್ಲಿ ಯಾರು ಎಂಟ್ರೆನ್ಸ್ ಏನಿಲ್ಲ, ಅಲ್ಲೇ ತೊಗೊಬಿಡ್ಬೇಕು ಟಿಕೆಟು. ನೋಡಿ ಅಣ್ಣ, ನಾನು ಸ್ಮಾರ್ಟಾಗಿ ಕಾಣಿಸ್ತಾ ಇದ್ದೀನಿ ಇಲ್ಲಿ ಗ್ಲಾಸಲ್ಲಿ ಹಂಗೆ. ಬಟ್ ದೇವರಾಣೆ ಗುರು, ಇವ್ರು ಎಲ್ಲರ ಮುಂದೆ ಕಡೆ ಇವ್ರು ಯಾರು ಅಂತ ನಂಗೆ ಗೊತ್ತೇ ಇಲ್ಲ. ಕ್ಯಾಮ್ರಾ ಹಿಡ್ಕೊಂಡು ಇಲ್ಲಿ ಇವ್ರ ಮುಂದೆ ಮಾತಾಡೋದಕ್ಕೆ ಭಯ ಆಗ್ತಾಯಿದೆ. ಹೆಂಗಾಗ್ತಾಯಿದೆ ಅಂದರೆ ಪುಕ ಅಂತ ಇದೆ. ಏನು ಗೊತ್ತಾಗ್ತಿಲ್ಲ, ಏನು ಮಾತಾಡ್ಬೇಕು, ಏನು ಹೇಳಬೇಕು ಅಂತ. ಏನೋ ಮಾಡೋಣ ಅಂತ ಬಂದಿದ್ದೀನಿ. ಈ ವಿಡಿಯೋ ಎಷ್ಟು ವ್ಯೂಸ್ ಹೋಗುತ್ತೆ, ಏನು ಮಾಡುತ್ತೋ ನಮ್ಮ ಅಪುರಾಣೆ ನಂಗೆ ಗೊತ್ತಿಲ್ಲ. ಬಟ್ ಆದರೆ ಚೆನ್ನಾಗಿ ಹೋಗಿದೆ ಅಂದರೆ ಧೈರ್ಯವಾಗಿ ಮಾತಾಡ್ತೀನಿ. ಈಗ ನೋಡಿ, ಇಲ್ಲಿ ಪೀಕಾಕು ಮತ್ತು ರೈನೋಸರಸ್ಸು ರೊಮ್ಯಾನ್ಸ್ ಮಾಡ್ತಾ ಇದೆ. ತುಂಬ ಯೂನಿಕ್ ಕಾನ್ಸೆಪ್ಟ್. ಬಟ್ ಇಲ್ಲಿ ಏನಂದರೆ ನೋಡಿ, ಇಲ್ಲಿ ಸಖತ್ ಗ್ರೀನರಿ. ಕಬ್ಬನ್ ಪಾರ್ಕ್ ಬಗ್ಗೆ ನನಗೆ ಸ್ಕೂಲಲ್ಲಿ ಓದಿರೋ ನೆನಪು ಏನಂದರೆ, ಈ ಕಬ್ಬನ್ ಪಾರ್ಕ್ನ ಯಾರೋ ಗೊತ್ತಿಲ್ಲ, ಲಾರ್ಡ್ ಕಬ್ಬನ್ನು ಏನು ಅವ್ರ ಹೆಸರು ನಂಗೆ ಸರಿಯಾಗಿ ಗೊತ್ತಿಲ್ಲ. ತುಂಬ ವರ್ಷದ ಹಿಂದೆ ನಮ್ಮ ಟೀಚರ್ ಒಬ್ರು ಹೇಳಿದರು. ಏನಂತ ಅಂದರೆ, ಯಾರೋ ಒಬ್ಬರು ಬ್ರಿಟಿಷರ್ ಯಾರೋ ಒಬ್ಬರಿದ್ರು, ಆ ಲೇಡಿನೋ ಜೆಂಟ್ಸೋ ಯಾರೋ ನಂಗೆ ಗೊತ್ತಿಲ್ಲ. ಅವ್ರು ಇದ್ಕೊಂಡು ಸೇಮ್ ಅದೇ ರೀತಿ ಲಂಡನಲ್ಲಿರೋ ಪಾರ್ಕ್ನ ಸೇಮ್ ಅದೇ ರೀತಿ ಇಲ್ಲಿ ಮಾಡಬೇಕು ಅಂತನ್ನೋ ಕಾನ್ಸೆಪ್ಟಲ್ಲಿ ಅವರು ಇಲ್ಲಿ ಮಾಡಿದ್ರು ಅಂತ ಅಂದ್ಬಿಟ್ಟು ಇದ್ರದ್ದೊಂದು ಇತಿಹಾಸ ಇದೆ. ಇಲ್ಲಿ ನೋಡಿ, ಜಿಂಕೆ ಮಾರಿನ. ಈಗ ಬಾಲಭವನ್ ಏನಿದು? ಬನ್ನಿ ನೋಡೋಣ ಒಂದ್ಸರಿ. ಬಿಟ್ಟರೆ ಹೋಗೋದು, ಇಲ್ಲ ಅಂದರೆ ಹಿಂದಕ್ಕೆ ಹೋಗೋದು. ಇಲ್ಲಿ ಏನಿದೆ ಅಂದರೆ, ಚಿಲ್ಡ್ರನ್ಸ್ ಲಿಟಲ್ ಥಿಯೇಟರ್, ವಿಜಯರಂಗ, ಓಪನ್ ಬೈ ಶ್ರೀ ಧರ್ಮವೀರ, ಗವರ್ನರ್ ಆಫ್ ಮೈಸೂರು, 1972. ನಮ್ಮ ಅಮ್ಮ ಕೂಡ ಹುಟ್ಟಿಲ್ಲ, ನಮ್ಮ ಅಪ್ಪ ಕೂಡ ಹುಟ್ಟಿಲ್ಲ. ಈ ಕಡೆ ನೋಡೋಣ, ಈ ಚಾಮರಾಜೇಂದ್ರ ವಿಕ್ಟೋರಿಯಾ ಮಹಲ್. ಓಕೆ, ಇಲ್ಲೇನಿದೆ, ಶ್ರೀ ಜಯ ಚಾಮರಾಜೇಂದ್ರ ವಿಕ್ಟೋರಿಯಾ ಹಾಲ್. ದಿಸ್ ಸ್ಟೋನ್ ವಾಸ್ ಲೇಡ್ ಬೈ ಹಿಸ್ ಹೈನೆಸ್ ಶ್ರೀ ಜಯ ಚಾಮರಾಜ ಒಡೆಯರ್ ಬಹದ್ದೂರ್. ಓ ಗುರು, ನಮ್ಮ ಮೈಸೂರು ಮಹಾರಾಜ ಆಫ್ ಮೈಸೂರು ಆನ್ ಮಂಡೇ ದ 19 ಜೂನ್ 1944. ವಾವ್, ಸೂಪರ್ ಅಲ್ಲ ಗುರು. 1944 ಅಂದರೆ ನಮ್ಗೆ ಇವಾಗ 47ಗೆ ನಮಗೆ ಸ್ವಾತಂತ್ರ್ಯ ಬಂದಿದ್ದು.
1944ಗೆ ಮಾಡಿದಾರೆ ಅಂದರೆ ನಿಜವಾಗ್ಲೂ ರೀ. ಮೈಸೂರು ಇದ್ದವಾಗ ನಮ್ಗೆ ಸಖತ್ತಾಗಿತ್ತು ರೀ. ಬೆಂಗಳೂರು ಬಿಲ್ಡ್ ಮಾಡ್ಬಿಟ್ಟು ಏನೇನೋ ಮಾಡ್ಬಿಟ್ಟವ್ರೆ. ಸರಿ ಇದೆಲ್ಲ ಬಿಡಿ, ನನಗೊಂದು ವ್ಯೂ ಕಾಣಿಸ್ತಾ ಇದೆ, ತೋರಿಸ್ತೀನಿ ನಿಮಗೆ. ಹೌಸ್ ದ್ಯಾಟ್ ಬ್ರೋ? ಮೋಸ್ಟ್ಲಿ ಇಲ್ಲಿ ಆಗಸ್ಟ್ 15ಗೆ ಜಾನ್ 26ಗೆ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ. ನಂಗೆ ಇಲ್ಲಿ ಬರೀ ಮಕ್ಕಳೇ ಕಾಣಿಸ್ತವ್ರೆ ಎಲ್ಲಿ ನೋಡಿದ್ರು. ತಂದೆ ತಾಯಿ ಅವ್ರ ಮಕ್ಕಳು. ತುಂಬ ಖುಷಿ ಆಗುತ್ತೆ ಇದೆಲ್ಲ ನೋಡ್ತಾ ಇದ್ರೆ. ಸಕ್ಕದಾಗಿದೆ. ಎಲ್ಲೆಲ್ಲೋ ಹೋಗಿ ನೋಡೋದಕ್ಕಿಂತ ಬೆಂಗಳೂರು ಸಿಟಿ, ಹಾರ್ಟ್ ಆಫ್ ದ ಸಿಟಿ ಒಳಗೆ ಇಷ್ಟು ಚೆನ್ನಾಗಿರೋ ಪಾರ್ಕು ಸೂಪರ್ ಆಗಿದೆ. ಇಲ್ಲೊಂದು ಸ್ಟ್ಯಾಚ್ಯೂ ಇದೆ, ತುಂಬ ಯೂನಿಕ್ ಆಗಿದೆ. ಮೀನಿಂಗ್ ಅರ್ಥ ಆಗ್ತಿಲ್ಲ, ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಸೊ ಇದೆಲ್ಲ ನಾನು ಹೇಳ್ತಾ ಇರೋದು, ಇದು ಆನೆ ಗೊತ್ತಾಯ್ತು. ಆನೆ ಪಕ್ಕದಲ್ಲಿ ಮೇಲೆಗಡೆ ಒಂದು ಮುಖವಾಡ, ಅದ್ರ ಕೆಳಗಡೆ ಒಂದಷ್ಟು ತಲೆಗಳು. ತಾಯಿಯವ್ರ ಮಕ್ಕಳನ್ನ ಮಳ್ಳಲ್ಲಿ ಹಿಡ್ಕೊಂಡಿರೋದು ಅಂತನ, ಇಲ್ದಿರ ಇದ್ರೆ ಬೇರೆ ಏನಾದ್ರೂ ಅರ್ಥ ಆಗ್ತಾ ಇಲ್ಲ. ಇಲ್ಲ ಬಾಲಭವನ್ ಅಂತ ಇದೆ. ಇನ್ಫೋಸಿಸ್ ಕಡೆಯಿಂದ ಬಸ್ ಕೂಡ ಡೊನೇಟ್ ಮಾಡಿದ್ದಾರೆ ಇಲ್ಲಿ. ಎಲ್ಲಿ ನೋಡಿದ್ರು ಬಾಲಭವನ್ ಅಂತ ಇದೆ. ಓ, ಇದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಇದು. ಓಕೆ, ಯಾರೋ ದೊಡ್ಡವ್ರು ಇರ್ತಾರೆ, ನಮ್ಗೆ ಯಾಕೆ. ಬಟ್ ಇಲ್ಲಿ ನೋಡಿ, ತುಂಬ ಚೆನ್ನಾಗಿರೋ ಆರ್ಟ್ ಕ್ರಾಫ್ಟ್ ಎಲ್ಲ ಇದೆ ಇಲ್ಲಿ. ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಆದ್ರೆ ಸಖತ್ತಾಗಿದೆ. ಝೂಮ್ ಔಟ್, ಸಿ. ಚಿಕ್ಕ ಮಕ್ಕಳೆಲ್ಲ ತುಂಬ ಕ್ಯೂಟಾಗಿ ಮಾಡಿರೋದು. ಗೌರ್ಮೆಂಟ್ ಆಫೀಸ್ ಇಲ್ಲೇನೋ ಮಾಡಿದ್ದಾರೆ. ಇಲ್ಲಿ ಏನೇನೋ ಮಾಡಿದ್ದಾರೆ. ಮೋಸ್ಟ್ಲಿ ಇದೆಲ್ಲ ರೀಸೈಕಲ್ಡ್ ಪ್ರಾಡಕ್ಟ್ಸ್ ಅಲ್ಲೇ ಹೌದು, ಕರೆಕ್ಟ್. ನೋಡಿ, ನ್ಯೂಸ್ ಪೇಪರ್ಸಲ್ಲಿ ಮಾಡಿದ್ದಾರೆ. ಬಾಸ್ ಬೇಬಿಯಲ್ಲಿ ಬರುತ್ತಲ್ಲ ಇದು ಕಾರ್ಟೂನ್, ಅದು ಸಿನಿಮಾ ಬ್ರೋ. ಇದು ಸಖತ್ತಾಗಿರೋದಂದ್ರೆ ಮುಖವಾಡಗಳು. ನಾವೆಲ್ಲ ಮುಖವಾಡ ಹಾಕ್ಕೊಂಡೆ ಬದುಕೋದಲ್ವಾ. ನೋಡಿ, ಸಖತ್ತಾಗಿದೆ ನಿಜವಾಗ್ಲು. ಈಗ ಒಂಚೂರು ಮಾತಾಡೋದಕ್ಕೆ ಚೂರು ಧೈರ್ಯ ಬರ್ತದೆ, ಯಾಕಂದ್ರೆ ಇಲ್ಲಿ ಯಾರೂ ಇಲ್ಲ. ಇನ್ನಲ್ಲಿ ಹೋಗ್ತಾ ಯಾರಾದರೂ ಇದ್ದಾರೆ ನೋಡೋಣ. ಬಟ್ ಏನಂದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಇಲ್ಲಿ ಏನಿದ್ದು ಅಂದರೆ ಸಬ್ಸ್ಕ್ರೈಬರ್ಸ್ನ ಹಿಡಿಯೋದು. ನೋಡೋಣ. ಸಖತ್ ವ್ಯೂ, ಸಖತ್ತಾಗಿ ಕಾಣಿಸ್ತಾ ಇದೆ. ರಾಕ್ ಕ್ಲೈಂಬಿಂಗ್ ಎಲ್ಲ ಇದೆ ಇಲ್ಲಿ. ಬಟ್ ಇದು ಮಕ್ಕಳಿಗ ದೊಡ್ಡವ್ರಿಗ ಅಂತ ಗೊತ್ತಿಲ್ಲ. ಗಾರ್ಡನ್ ನೋಡಿದ್ರೆ ಕಂಪ್ಲೀಟ್ ಮಕ್ಕಳಿಗೋಸ್ಕರನೇ ಇದ್ದಂಗಿದೆ. ಸಖತ್ತಾಗಿದೆ ಈ ಪಾರ್ಟಿ, ಈ ಗ್ರೀನರಿ ಇದೆ. ಸ್ಟ್ರೈಟ್ ಹೋಗಿ. ಬ್ಯಾಕ್ಗ್ರೌಂಡ್ ಸೌಂಡ್ ತೆಗಿತೀನಿ. ನೋಡಿ, ಮಕ್ಳಿಗೆ ಆಟ ಆಡೋಕ್ಕಿದೆ. ಜಸ್ಟ್ 30 ರೂಪೀಸ್ ಅಷ್ಟೇ. ಏನು ಹೋಗ್ಬೇಕಂದ್ರೆ ಫಸ್ಟ್ ಬ್ರಿಡ್ಜ್ ಹತ್ತಬೇಕು. ಬ್ರಿಡ್ಜ್ ಹತ್ತಿದಾದ್ಮೇಲೆ ಇಲ್ಲಿ ನಮ್ಮ ಸ್ಟೇಷನ್ ಬರುತ್ತೆ. ಈ ಸ್ಟೇಷನಲ್ಲಿ ಆಲ್ರೆಡಿ ಪ್ಯಾಸೆಂಜರ್ಸ್ ಕಾಯ್ತಾ ಇದ್ದಾರೆ. ಇಲ್ಲಿ ಟ್ವಿಸ್ಟ್ ಏನಂದರೆ ಸ್ಟೇಷನ್ ಸ್ಟಾರ್ಟಿಂಗು ಅದೇ, ಎಂಡು ಅದೇ. ಈ ಕಡೆಲ್ಲ ನೋಡಿ ಶಿನ್ಚಾನ್ ಮತ್ತು ಯಾವ್ಯಾವುದೋ ಕಾರ್ಟೂನ್ಸ್ ಎಲ್ಲ ಇದೆ ಇಲ್ಲಿ. ಇದ್ರ ಹೆಸರೇನೋ ಇತ್ತು, ಬ್ಲೂ ಏನೋ ಬರುತ್ತೆ, ಇದು ಮರ್ತೋಗಿದ್ದೀನಿ ನಾನು. ಇದು ಟಾಮ್ ಆ್ಯಂಡ್ ಜೆರಿ, ಮಿಕ್ಕಿ ಮೌಸ್, ದೆನ್ ಅವರ್ ನ್ಯಾಷನಲ್ ಎಂಬ್ಲಮ್, ನ್ಯಾಷನಲ್ ಫ್ಲವರ್, ನ್ಯಾಷನಲ್ ಬರ್ಡ್, ನ್ಯಾಷನಲ್ ಅನಿಮಲ್, ನ್ಯಾಷನಲ್ ಟ್ರೀ, ಆಮೇಲೆ ನಮ್ಮ ನ್ಯಾಷನಲ್ ಫ್ಲಾಗ್. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ರೈಲ್ವೆ ಸ್ಟೇಷನ್ ಹೊರಗಡೆ ಈ ರೀತಿ ಕಾಣಿಸುತ್ತೆ. ಕಲರ್ಫುಲ್ಲಾಗಿ ಪೇಂಟ್ ಕೂಡ ಮಾಡಿದ್ದಾರೆ. ಜೊತೆಗೆ ನಾನಿಲ್ಲಿ ಮಾತಾಡಿದ್ದು ಮೈಕಲ್ಲಿ ರೆಕಾರ್ಡ್ ಆಗಿರಲಿಲ್ಲ. ಏನಂದರೆ ಮಳೆ ಏನಾದರೂ ಬಂದಿದೆ ಅಂದರೆ ಟ್ರೈನ್ ಸರ್ವಿಸ್ ಸ್ಟಾಪ್ ಮಾಡ್ತಾರೆ, ಮತ್ತು ರೀಫಂಡ್ ಕೂಡ ಮಾಡೋದಿಲ್ಲ. ಟ್ರೈನ್ ಚೆಕ್ ಇನ್ ಆಯಿತು. ಈಗ ಒಳಗೆ ಹೋಗೋ ಸಮಯ. ಗುರು, ನಮ್ಮ ಟ್ರೈನ್ ಬಂತು ಗುರು. ಟ್ರೈನ್ ನೋಡಿದ್ರೆ ಅಲಾಡ್ಕೊಂಡು ಬರ್ತೈತೆ. ಎಲ್ಲ ನಾ ದಬ್ಬಿಟ್ರೆ ನಾನಿರೋದು ನನ್ನ ಒಬ್ಬನೇ ಒಳ್ಳೆ ಮಗ. ನಮ್ಮ ಅಮ್ಮನಿಗೆ ಟ್ರಾಕ್ಟರ್ ಸೌಂಡ್ ಬರ್ತೈತಿದ್ದು. ಟ್ರೈನ್ ಜೊತೆ ಒಂದು ವಿಡಿಯೋ. ಈ ಟ್ರೈನ್ ಏನು ಗುರು, ನಾವೇ ಕ್ಲೋಸ್ ಮಾಡ್ಕೊಬೇಕು. ಇದೆ ಅಲ್ಲಿ. ಟ್ರೈನ್ ಮೂವ್ ಆಯಿತು. until next chapter. Okay, bye bye. Passengers ಎಲ್ಲ ಇದ್ದಾರೆ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಎರಡನೇ ಟ್ರ್ಯಾಕು ಇದೆ ಬರೋದು ಇಲ್ಲಿ.
ಅದೇ ಇನ್ನೂ ಟ್ರೈನ್ ಇರ್ಬೇಕು ಇಲ್ಲಿ. ಮೋಸ್ಟ್ಲಿ ಇಲ್ಲ ಬೋಟಿಂಗ್ ಇರೋದು ಅನ್ಸುತ್ತೆ. ಬೋಟಿಂಗ್ ಎಲ್ಲ ಏನು ಬೋಟಿಂಗ್ ಎಲ್ಲ ಬೇಡ ಅದೆಲ್ಲ ನೋಡಿ ಪೋಸ್ಗಳು ಕೊಟ್ಕೊಂಡವ್ರೆ ಮಾಡೋದಕ್ಕೆ ಸಖತ್ತಾಗಿದೆ ನೋಡೋಣ. ಎಲ್ಲ ಬೈಕ್ ಬರ್ತೈತೆ ಅರ್ಧಕ್ಕೆ ನಿಂತೋಗ್ಬಿಟ್ರೆ ಪಾರ್ಕಿಂಗ್ ಅಂತ ಬಂದ್ವಿ. ಹಾಗೆ ಹೋಗ್ಬೇಕಂದ್ರೆ ಇಲ್ಲೇ ಇದೀವಿ ಪಾರ್ಕಿಂಗ್. ಎಲ್ಲ ನಾವು ಮತ್ತೆ ಬಂದು ನಮ್ಮ ಡೆಸ್ಟಿನಿ ಸೇರೋದು ಎಲ್ಲ ನಮ್ಮ ನೆಕ್ಸ್ಟ್ ಪ್ಯಾಸೆಂಜರ್ ಆಯ್ತವ್ರೆ. ಅಲ್ಲಿ ಹಿಡಿಯೋ ಹತ್ತವಾಗ ಇಲ್ಲ ತಂದು ಈಗ ಹಿಡಿಯೋ ಬೈಕ್ ಸೈಡ್ ಹಿಡಿದ್ವಿ. ಇದು ಯಾವುದೋ ಇನ್ನೊಂದು ದೊಡ್ಡ ಪುಟಾಣಿ ಎಕ್ಸ್ಪ್ರೆಸ್ ಇದು ಸಾಕಾಗಿದೆ. ಯಾವುದೋ ಕೋಟೆ ಹತ್ಕೊಂಡು ಹೋಗ್ತಾ ಇದೀವಿ ಇವಾಗ. ಇದು ನಮ್ಮದೇ ಗುರು ಕೋಟೆ, ನಾವ್ಯಾವಾಗ ಕಟ್ಟಿದ್ದು ಈಗ ಬಿಟ್ಕೊಟ್ಬಿಟ್ಟಿದ್ದೀವಿ. ಏನೂ ಇಲ್ಲ, ಅಲ್ಲಿಂದ ಮೆಟ್ಲು ಹತ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಯಾರಾದರೂ ಏನಂತಾರೆ ಅವ್ರನ್ನ ಎನಿಮೀಸ್ ಬರ್ತಾರೆ ಅಂತಂದರೆ ಇಲ್ಲಿಂದ ಬಿಲ್ಲು ಬಾಣದಲ್ಲಿ ಹೊಡಿತಾ ಇದ್ವಿ. ಆವಾಗ ಗ್ರೌಂಡ್ ಮಾಡ್ಕೊಟ್ಟಿದ್ವಿ, ಆ ಬಿಲ್ಲು ಬಾಣದಲ್ಲಿ ಹೊಡಿಬಾರ್ದು, ಆಟ ಆಡ್ಕೊಂಡಿರಲಿ ಇಲ್ಲಿ ಅಂದ್ಬಿಟ್ಟು. ನೋಡಿ ಇದೇ ನಮ್ಮ ಕೋಟೆ ಹೆಂಗಿದೆ, ನೆಕ್ಸ್ಟ್ ಲೆವೆಲ್ ಅಲ್ವಾ. ಪ್ಯಾಲೇಸ್ ಎಲ್ಲ ಕೇಳ್ಬೇಡ್ರಿ, ನನಗೂ ಗೊತ್ತಿಲ್ಲ ಎಲ್ಲೈತೆ ಅಂತ. ಈಗ ಒಂಚೂರು ಲೈಟಾಗಿ ಧೈರ್ಯ ಬಂದಿದೆ, ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೇನೆ ಈಗ. ಬಟ್ ಆದರೆ ಕಾನ್ಫಿಡೆನ್ಸ್ ಇನ್ನೂ ಬಂದಿಲ್ಲ. ಕಾನ್ಫಿಡೆಂಟ್ ಬರೋದಕ್ಕೆ ಒಂದಿಬ್ಬರ ಜೊತೆ ಯಾರ ಹತ್ರ ನಾವು ಮಾತಾಡಿದ್ರೆ ಅಲ್ವಾ, ಯಾರ ನೋಡಿದ ತಕ್ಷಣ ಅಂದ್ಬಿಟ್ಟು ಸ್ಮೈಲ್ ಮಾಡಿಕೊಂಡು ನಾಚಿಕೆ ಪಟ್ಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಸಿ, ಯಾವುದು ಸಿಕ್ಕಿದ್ರೆ ಅಣ್ಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ಅಂತ ಅಂದ್ಬಿಟ್ಟು ಹೇಳ್ತೀರಿ. ಮೋಸ್ಟ್ಲಿ ಇದು ಗೌರ್ಮೆಂಟ್ ಕಡೆಯಿಂದ ನಡೆಸ್ತಾ ಇರೋ ಕ್ಯಾಂಟೀನ್ ಅನ್ಸುತ್ತೆ. ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಹೌದು, ಇಲ್ಲಿ ಏನೋ ಗುಹೆ ಇದೆ, ಏನಿದೆ ನೋಡೋಣ ಬನ್ನಿ. ರಹಸ್ಯ ರೆಡ್ ಕಲರ್ ಅಂದ್ರೆ ಡೇಂಜರು, ಅದೊಂದು ನೋಡಬಾರ್ದು. ಏನಾದರೂ ನೋಡ್ಬಿಟ್ರೆ ಇಲ್ಲಿ ಯಪ್ಪ ಯಾವನಿಗೆ ಬೇಕು ಗುರು. ಅಲ್ಲಿ ಯಾರೋ ಮಾತಾಡ್ತಾ ಇದ್ರು, ಯಾರ್ಯಾರೋ ಇದ್ರು, ನಮ್ಗೆ ಯಾಕೆ ಗುರು. ಮೆಜೆಸ್ಟಿಕ್ ಬಿಲ್ಡಿಂಗ್, UB ಸಿಟಿ. ಈ ಪಾರ್ಟಿ ನೆರಳಿದೆ, ಹಂಗೆ ಇದೆ ಅಂದರೆ ಬಿಸಿಲೇನು ಅಷ್ಟಿಲ್ಲ, ಬಟ್ ಆದರೆ ಶೆಕೆ ಕಿತ್ಕೊ ಬರ್ತೈತೆ. ಅವಾಗೆ ತಣ್ಣಗಿತ್ತು ಅಲ್ಲಿ ಬ್ರಿಡ್ಜ್ ಹತ್ರ ಮತ್ತು ಇದ್ರ ಹತ್ರ ಏನೋ ಮರಗಳ ಹತ್ರ. ಇಲ್ಲ ಅದೇನೋ ಗೊತ್ತಿಲ್ಲ ಗುರು, ಅಜ್ಜಿ ಹೆಂಗೆ ನೀರು ಇಳಿತೈತೆ ಅಂದರೆ ಎಲ್ಲೆಲ್ಲೋ ನೀರು ಇಳಿತಾ ಇದೆ, ಕೈಗೆ ಎಲ್ಲ ನಡುಗ್ತಾ ಇದೆ, ಹಿಡ್ಕೊಳಕ್ಕೆ ಆಗ್ತಾಯಿಲ್ಲ. ಸೆಲ್ಫಿ ಸ್ಟಿಕ್ಕು ಫುಲ್ ಬಿಸಿಲು ಕಣ್ಣಿಗೆ ಹೆಂಗೆ ಹೊಡಿತೈತೆ ಗೊತ್ತಾ, ಸೊರಿಗೆ ಹೊಡಿತೈತೆ. ನನಗೆ ನೋಡು ಸುಮ್ಮನೆ ವ್ಯೂ ನೋಡ್ಕೊಂಡಿರೋಣ ಅನ್ನಿಸ್ತದೆ. ಹೆಂಗಿದೆ ಗೊತ್ತಾ ವ್ಯೂ, ಸೂಪರ್ ಆಗಿದೆ. ಅಂದರೆ ಇಲ್ಲಿ ಈ ಗ್ರೀನರಿ ಇರೋದು, ಪಕ್ಕದಲ್ಲಿ ಬಿಲ್ಡಿಂಗ್ಗಳಿರೋದು, ಅಲ್ಲಿ UB ಸಿಟಿ ಬಿಲ್ಡಿಂಗು, ಈ ಕಡೆ ಇನ್ನೊಂದು ಯಾವುದೋ ಬಿಲ್ಡಿಂಗು, ಇವೆಲ್ಲ ಒಂದು ನೋಡೋಕ್ಕೆ ಒಂಥರ ಹಳ್ಳಿಯಲ್ಲಿ ಇದ್ದಂಗೆ ಇದ್ದೀನಿ, ಒಂಥರ ಸಿಟಿಯಲ್ಲಿ ಇದ್ದಂಗೆ ಇದ್ದೀನಿ. ಬಟ್ ಆದರೂ ಸಿಕ್ಕಾಪಟ್ಟೆ ಹುಡುಗಿರೇ ಬಂದವರು, ಹುಡುಗರು ಯಾವನು ಬಂದಿಲ್ಲ. ಗೂಬ್ ನನ್ನ ಮಕ್ಕಳು ಎಲ್ಲೋರು ಏನು. ಈಗ ಒಂದು ಚಾಲೆಂಜ್ ತಗೊಳ್ಳೋಣ ಅಂತ ಇದ್ದೀನಿ. ಯಾರ್ಯಾರು ಎಲ್ಲೆಲ್ಲಿ ಕಾಣಿಸ್ತಾರೋ ಹುಡುಗಿರು ಅವ್ರನ್ನ ಹೋಗ್ಬಿಟ್ಟು ಮಾತಾಡಿಸ್ಬಿಟ್ಟು, ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಆ ಚಾನಲ್ ಇಂಥದ್ದು 130 ಜನ ಸಬ್ಸ್ಕ್ರೈಬರ್ ಇದ್ದಾರೆ, ನೀವು ಯಾವ ರೀತಿ ವಿಡಿಯೋ ನೋಡ್ತೀರಾ, ನಿಮ್ಗೆ ಯಾವ ರೀತಿ ಕಂಟೆಂಟ್ ಇಷ್ಟ ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಅವ್ರನ್ನ ಕೇಳೋಣ. ರೆಸ್ಪಾನ್ಸ್ ಬಂದರೆ ಓಕೆ, ಇಲ್ಲ ಅಂದರೆ ಓಕೆ, ಅಂಡರ್ಸ್ಟ್ಯಾಂಡ್. ಈಗ ನಾನು ಕಬ್ಬನ್ ಪಾರ್ಕ್ ಒಳಗೆ ಎಂಟರ್ ಆಗ್ತಾ ಇದ್ದೀನಿ. ನನ್ನ ಕಣ್ಣಲ್ಲಿ ನೋಡೋಕ್ಕಾಗ್ದಿರೋ ಸೀನ್ಗಳೆಲ್ಲ ಇಲ್ಲಿ ಕಾಣಿಸ್ತಾ ಇದ್ದಾವೆ, ಅವು ತೋರ್ಸೋಕ್ಕಾಗಲ್ಲ. ಎಲ್ಲನೂ ಗುಂಪಿದ್ರೆ ಅಲ್ಲಿ ಹೋಗೋಣ.
ಪಿಕ್ನಿಕ್ಗೆ ಬಂದಿದ್ದಾರೆ, ಫ್ಯಾಮ್ಲಿ ಫ್ರೆಂಡ್ಸ್ ಎಲ್ಲ. ಸಖತ್ ಕ್ಯೂಟಾಗಿದೆ. ಬಟ್ ಹೋಗಿ ಏನಂತ ಕೇಳಲಿ ಗುರು. ನೋಡೋಣ ಯಾರಾದರೂ ಮಿಕಾ ಸಿಗ್ತಾರಾ ಅಂತ. ಚಿಕ್ಕ ಹುಡುಗಿ ಏನು ಸಖತ್ತಾಗಿ ಫೋಟೋ ಇದಕ್ಕೆ ಪೋಸ್ ಕೊಡ್ತಾರೆ. ಈ ಪರ್ಟಿಕ್ಯುಲರ್ ಪ್ಲೇಸ್ ಸಾಕಾಗಿದೆ, ತುಂಬ ಪ್ಲೆಸೆಂಟ್ ಪೀಸ್, ಜೊತೆಗೆ ಪಕ್ಷಿಗಳ ಸೌಂಡು ಅಲ್ಲಲ್ಲಿ. ಆಗಲೇ ಹೇಳಿದೆ ಅಲ್ವಾ, ಲೈಕ್ ಈ ಕಬ್ಬನ್ ಪಾರ್ಕ್ಗೆ ಒಂದು ಹೆಸರಿದೆ, ಅದಕ್ಕೊಂದು ಹಿಸ್ಟ್ರಿ ಇದೆ ಅಂದ್ಬಿಟ್ಟು. ಇವರೇ ಅದು ಮೇಜರ್ ಜನರಲ್ ಸರ್ ಕಬ್ಬನ್. ಇವ್ರು ಬಂದ್ಬಿಟ್ಟು ಕಮಿಷನರ್ ಆಫ್ ಮೈಸೂರು ಮತ್ತು ಕೂರ್ಗ್ ಆಗಿದ್ರು. ಫ್ರಮ್ ಮತ್ತು ಟೂ ಇದೆ, ಯಾವಾಗಿಂದ ಯಾವಾಗಂತ ಕಾಣಿಸ್ತಾ ಇಲ್ಲ ನನಗೆ. ಸ್ವಲ್ಪ ಕಾಣಿಸ್ತಾ 1834 to 1881 ಅಂತ ಇದೆ. ಸೊ ಈಗಿಂದ ಯಾವಾಗವರೆಗೂ ಇದ್ದರು. ಸೊ ಇವರ ಟೈಮ್ ಪೀರಿಯಡಲ್ಲಿ ಏನಿತ್ತು, ಅವರಿಗೆ ಒಂದು ಮೆಮೊರಿ ಆಗಬೇಕು ಅಂತ ಅಂದ್ಬಿಟ್ಟು ಏನಕ್ಕೆ ಮಾಡಿದ್ರೋ ಗೊತ್ತಿಲ್ಲ. ಬಟ್ ಆದರೆ ಇವ್ರ ಹೆಸರಲ್ಲೇ ಕಬ್ಬನ್ ಪಾರ್ಕ್ ನೇಮ್ ಆಗಿದೆ. ಇಷ್ಟೊತ್ತು ಕುಂತ್ಕೊಂಡು ಯೋಚನೆ ಮಾಡಿದೆ, ಯಾರನ್ನೋ ಹೋಗ್ಬಿಟ್ಟು ಏನು ವಿಡಿಯೋ ನೋಡ್ತೀರಾ ಅಂತ ಕೇಳೋದು ಆ್ಯಕ್ಚುಲಿ ತಪ್ಪು. ನಮ್ಮ ಕಂಟೆಂಟಲ್ಲಿ ಇನ್ಫಾರ್ಮೇಷನ್ ಇದ್ದು ಸ್ಟ್ರಾಂಗ್ ಆಗಿದೆ ಅಂತಂದರೆ ಬೇಕಾಗಿಲ್ಲ, ಅವರೇ ನೋಡ್ತಾರೆ. ನಾನು ಹೋಗ್ಬಿಟ್ಟು ನಾನು ವಿಡಿಯೋ ನೋಡಿ, ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋದು ನಿಜ. ಬಟ್ ಆದರೆ ಏನು ವಿಡಿಯೋ ನೋಡ್ತೀರಾ, ನಿಮ್ಗೇನು ಬೇಕು, ತಪ್ಪದು, ನಾನೇ ತಿಳ್ಕೊಬೇಕು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಏನೋ ಒಂದು ಹೊಸ ಟ್ರೈ ಮಾಡಿದ್ದೀನಿ, ಎಲ್ಲಾದರೂ ಏನಾದರೂ ತಪ್ಪಾಗಿದ್ದರೆ ಪ್ಲೀಸ್ ಕ್ಷಮಿಸಿ.